ಉಡುಪಿಗೆ ಬಂದಿದ್ದರು. ಸುಮಾರು 2-3 ದಿವಸ ಹಿಂದೆನೇ ಬಂದಿದ್ದರು. ಲಾಸ್ಟ್ ಟೈಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮು. ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವರನ್ನು ಉಳಿಸ್ಕೊಳ್ಳಿಲ್ಲ. ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪಟ್ಟರು. ಬಟ್ ಆಗಲಿಲ್ಲ. ಇವಾಗ ಸಾಯಂಕಾಲ ಒಂದು 6 ಗಂಟೆಗೆ ತೀರ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ. ಅವ್ರನ್ನೆಲ್ಲ ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಐ ಮಿಸ್ ಯು ಪಪ್ಪ. ಲಾಸ್ಟ್ ಟೈಮ್ ಸಲ ಆಗಿತ್ತು ಸರ್. ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ವಿ. 1 ವರ್ಷ ತನಕ ಆರಾಮಾಗಿದ್ದರು. ಬಟ್ ಇವಾಗ ಇಲ್ಲಿ ಶೂಟಿಂಗ್ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ಸರ್ ಸೆಕೆಂಡ್ ಟೈಮ್. ತೀವ್ರ ಸರ್. ಸೀರಿಯಸ್, ವೆರಿ ಸೀರಿಯಸ್ ಅಂದರೆ ವೆರಿ ಸೀರಿಯಸ್ ಆಗಿತ್ತು. ಹಿನ್ನೆಲೆ ಸ್ವಲ್ಪ ಹೇಳಿ ಸರ್. ಅಂದರೆ ತುಂಬ ಡ್ರಾಮಾ. ಹೌದು ಸರ್, ತುಂಬ ಡ್ರಾಮಾ. ಸುಮಾರು ಉತ್ತರ ಕರ್ನಾಟಕದಲ್ಲಿ 30-35 ವರ್ಷದಿಂದ ಡ್ರಾಮಾ ಮಾಡ್ತಾಯಿದ್ರು. ಅವ್ರದ್ದೇ ಸ್ವಂತ ಕಂಪನಿ ಇತ್ತು. ಸುಮಾರು ಒಂದು 60-70 ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದನ್ನು ಗುರುತಿಸಿ ಈಗಿನ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ, ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದರು. ಸೊ ಫಿಲ್ಮ್ ಮಾಡಿದ್ದಾರೆ ಸರ್. ಸುಮಾರು ಒಂದು 75 ಮೂವಿ ಮಾಡಿದ್ದಾರೆ ಸರ್ ಕನ್ನಡ. ಇನ್ನು ಸುಮಾರು ಒಂದು 8 ಸಿನಿಮಾಗಳು ರಿಲೀಸ್ ಆಗಬೇಕು. ಬಟ್ ಇದು ಶೈನ್ ಶೆಟ್ಟಿ ಅವ್ರದ್ದು ಹೊಸ ಮೂವಿ ಸ್ಟಾರ್ಟ್ ಮಾಡಿದರು. ನಮ್ಮ ಫ್ಯಾಮಿಲಿ ಕಡೆಯಿಂದ ಅವರಿಗೆ ಆ್ಯಕ್ಚುಲಿ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಸರ್ ಧಾರವಾಡ ರಂಗಾಯಣಕ್ಕೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ನೆಕ್ಸ್ಟ್ ಅಲ್ಲಿಂದ ಮತ್ತು ಅವರು ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ತೋಟ, ಅವ್ರ ಕಲ್ಯಾಣ ಮಂಟಪ. ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕರ ಚಿಕ್ಕ ಸಿಂದಗಿ ಅಂತ. ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ ಸರ್. ಮೊದಲು ಧಾರವಾಡ ಹೋಗ್ತೀವಿ ಸರ್. ಯಾಕಂದ್ರೆ ಬಿಕಾಸ್ ನೈಟ್ ತೊಗೊಂಡು ಹೋಗ್ತೀವಿ ಸರ್. ಧಾರವಾಡ ಹೋಗಿ ರಂಗಾಯಣದಲ್ಲಿ ಇಟ್ಟು ಅಲ್ಲಿ ಎಲ್ಲ ಅವ್ರಿಗೇನು ಸರ್ಕಾರದ ವತಿಯಿಂದ ಏನು ಗೌರವ ಸಲ್ಲಿಸ್ತಾರೋ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಚಿಕ್ಕ ಸಿಂದಗಿ ಅವ್ರ ಫೇವ್ರೆಟ್ ಪ್ಲೇಸ್ ಸರ್ ಅದು. ಅವ್ರು ಯಾವಾಗಲೂ ಆ ತೋಟದಲ್ಲಿ ಇರಬೇಕು ಅನ್ನೋ ಆಸೆ ಇರ್ತಿತ್ತು.